ಅನಾರೋಗ್ಯ ಕೇಂದ್ರವಾದ ಬೇವೂರು ಸಾರ್ವಜನಿಕ ಆಸ್ಪತ್ರೆ ಬಡ ರೋಗಿಗಳ ಆರೋಗ್ಯ ಕಾಪಾಡಬೇಕಾದ ಅಧಿಕಾರಿಗಳೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರ ಆರೋಪ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಂಡುಬಂದ ದೃಶ್ಯಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿವೆ. ಬಡ ರೋಗಿಗಳ ಆರೋಗ್ಯ ಕಾಪಾಡಬೇಕಾದ ಆಸ್ಪತ್ರೆಯೇ ಇಂದು ಅನಾರೋಗ್ಯದ ಕೇಂದ್ರವಾಗಿ ಮಾರ್ಪಟ್ಟಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಆಸ್ಪತ್ರೆಯ ಕಟ್ಟಡ ದುರ್ವ್ಯವಸ್ಥೆಯಲ್ಲಿದ್ದು ಮಳೆ ಬಂದಾಗ ಕೊಠಡಿಗಳಲ್ಲಿ ನೀರು ಸುರಿಯುತ್ತಿದೆ. ವಾರ್ಡ್ಗಳಲ್ಲಿ ಸ್ವಚ್ಛತೆ ಕೊರತೆ ಕಂಡುಬಂದಿದ್ದು ರೋಗಿಗಳ ಹಾಸಿಗೆಗಳು, ಔಷಧಿ ಡಬ್ಬಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಮೇಲೆ ಧೂಳು ತುಂಬಿರುವುದು ಕಂಡುಬಂದಿದೆ. ಶುದ್ಧ ಕುಡಿಯುವ ನೀರು, ಸ್ವಚ್ಛ ಶೌಚಾಲಯ ಹಾಗೂ ಇತರ ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ಕಂಡುಬಂದಿದೆ. ಆಸ್ಪತ್ರೆಯಲ್ಲಿ ಶಾಶ್ವತ ವೈದ್ಯರಿಲ್ಲದೆ ಬೇರೆ ಆಸ್ಪತ್ರೆಯ ವೈದ್ಯರು ಡೆಪ್ಯೂಟಿ ಮೇಲೆ ಇರುವ ಡಾ ಪ್ರವೀಣ್ ಎರಡು ಕಡೆ ಸೇವೆ ಸಲ್ಲಿಸುತ್ತಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಆಸ್ಪತ್ರೆಯ ಹಿಂಭಾಗದಲ್ಲಿ 2020ರ ಅವಧಿ ಮೀರಿದ ಔಷಧಿಗಳ ಪೆಟ್ಟಿಗೆಗಳು ಬಿದ್ದಿದ್ದು ಸುತ್ತಮುತ್ತ ಕಸದ ರಾಶಿ ತುಂಬಿರುವುದು ಗಮನ ಸೆಳೆಯಿತು. ರೋಗಿಗಳ ವಾರ್ಡ್ಗಳಲ್ಲಿ ಸೊಳ್ಳೆ ಜಾಲರಿಗಳಿಲ್ಲದೆ ಫ್ಯಾನ್ಗಳ ಮೇಲೂ ಧೂಳು ತುಂಬಿರುವ ಕಾರಣ ಅವುಗಳನ್ನು ಬಳಸಲು ರೋಗಿಗಳು ಹಿಂದೇಟು ಹಾಕುತ್ತಿದ್ದಾರೆ. ರೋಗಿಗಳೊಂದಿಗೆ ಬಂದ ಸಾರ್ವಜನಿಕರು, ವೈದ್ಯರು ಉತ್ತಮ ಚಿಕಿತ್ಸೆ ನೀಡುತ್ತಿದ್ದರೂ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳು ಮತ್ತು ಸ್ವಚ್ಛತೆ ಇಲ್ಲ. ಮೇಲಾಧಿಕಾರಿಗಳಾದ ಡಿಎಚ್ಒ ಮತ್ತು ಟಿಎಚ್ಒ ಮತ್ತು ಕ್ಷೇತ್ರದ ಶಾಸಕರು ಇಲ್ಲಿಗೆ ಭೇಟಿ ನೀಡಿ ಇಲ್ಲಿಯ ಅವ್ಯವಸ್ಥೆ ಆಗರ ನೋಡಿ ಇನ್ನು 15 ದಿನದಲ್ಲಿ ಈ ವ್ಯವಸ್ಥೆ ಸರಿಯಾಗದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡುವ ಮೂಲಕ ಎಚ್ಚರಿಸಿದರು. ಇದೇ ವೇಳೆ ಸಾರ್ವಜನಿಕರು ಡಾಕ್ಟರ್ ಮತ್ತು ಸಿಬ್ಬಂದಿಗಳ ಬಗ್ಗೆ ಆರೋಪಿಸಿ ಮಾತನಾಡಿದರು. ಸಂಬಂಧಪಟ್ಟ ಅಧಿಕಾರಿಗಳಾದ ಟಿಎಚ್ಒ ಡಾ ನೇತ್ರಾವತಿ ಹಿರೇಮಠ್ ಮತ್ತು ಡಿಎಚ್ಒ ಸೇರಿದಂತೆ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಸಿಎ ಆದಿ ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಯಾರು ಅದ್ರ ಪೋಸ್ಟ್ ಕಾಲೇಜ್ ಬೆಣ್ಕಲ್ ಅವ್ರು ಚಾರ್ ಯಾರು ಅವ್ರ ಹೆಸರು ಏನ್ರಿ? ಡಾಕ್ಟರ್ ಪ್ರವೀಣ್ ಅವರು ಕೊಡ್ರಿ ಯಜಮಾನ್ರಿ. ಇದ್ದಾರ ಇಲ್ರಿ ಡಾಕ್ಟರ್? ಅದರ್ರಿ ಅದ ಯಲಬುರ್ಗಾ ನೋಡ್ರಿ, ಈ ಊರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ವಚ್ಛತೆ ಇಲ್ಲಂತ ಸಾರ್ವಜನಿಕರ ಆರೋಪ ಇದೆ. ಈಗ ನೀವು ಪ್ರತ್ಯಕ್ಷವಾಗಿ ನೋಡಿದ್ದೀರ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಆರೋಗ್ಯ ಕೇಂದ್ರದ ದುಸ್ಥಿತಿ, ನೈರ್ಮಲ್ಯದ ಬಗ್ಗೆ ನಾನು ಸಾಕಷ್ಟು ಸಾರಿ ಮೇಲಾಧಿಕಾರಿಗಳಿಗೆ ಅಂದರೆ ಟಿಎಚ್ಒ ಅವರ ಗಮನಕ್ಕೆ ತಂದಿದ್ದೇನೆ. ಆದರೆ ಮೇಲಾಧಿಕಾರಿಗಳು ಭಾಳ ಬೇಜವಾಬ್ದಾರಿಯಿಂದ, ನಿಷ್ಕಾಳಜಿಯಿಂದ ಇವತ್ತು ಗುಣಮಟ್ಟದ ಆರೋಗ್ಯವನ್ನು ಕೊಡುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಇವತ್ತು ಬೇವೂರು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಮಾರು ಒಂದು 40-50 ಹಳ್ಳಿ ಭಾಗಕ್ಕೆ, ಇದು ವಿಶೇಷವಾಗಿ ನಮ್ಮ ಮಸಾರಿ ಭಾಗಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇವತ್ತು ನಾವು ನಮ್ಮ ಮಸಾರಿ ಭಾಗದಲ್ಲಿರ್ಬೋದು, ಎರಿ ಭಾಗದಲ್ಲಿರ್ಬೋದು, ನಾವೆಲ್ಲರೂ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥ ಆಗಲಿ ಬಂದಿದ್ದಾರೋ ನೋಡಿದ್ದಾರೋ ಇಲ್ಲ. ನನ್ನ ಅಭಿಪ್ರಾಯದ ಪ್ರಕಾರ ಯಲಬುರ್ಗಾ ತಾಲೂಕಿನ ಟಿಎಚ್ಒ ಆ ಮೇಡಮ್ ಅವ್ರು ಫೋನೇ ರಿಸೀವ್ ಮಾಡೋದು. ಬಹುಶಃ ಅವರಿಗೆ ಸಾಕಾಗಿದೆ ಅಂತ ಕಾಣುತ್ತೆ ಟಿಎಚ್ಒ ಆಗಿ ಅಧಿಕಾರವನ್ನು ನಿರ್ವಹಿಸೋದಕ್ಕೆ. ದಯಮಾಡಿ ಸನ್ಮಾನ್ಯ ನಾನು ಟಿಎಚ್ಒ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವು ವಿಸಿಟ್ ಕೊಡಬೇಕು. ಅಲ್ಲಿ ಸ್ವಚ್ಛತೆ ಬಗ್ಗೆ ಮತ್ತು ಗುಣಮಟ್ಟದ ಒಂದು ಏನು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಆದರೆ ತಾವು ಎಲ್ಲಿದ್ದೀರೋ, ಏನು ಮಾಡ್ತಾ ಇದ್ದೀರೋ ನನಗಂತೂ ಒಂದು ತಿಳಿತಾ ಇಲ್ಲ. ಫೋನ್ ಮಾಡಿದ್ರು ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ. ಬಾತ್ರೂಮ್ ಹೋಗಕ್ಕೆ ಏನು ಹೇಳ್ರಿ, ಶೌಚಾಲಯ ಇಲ್ಲ, ಸ್ವಚ್ಛತೆ ಅನ್ನೋ ಹೊಟ್ಟೆ ಇಲ್ಲ, ಸ್ವಚ್ಛತೆ ಅನ್ನೋದು ಇಲ್ಲ. ಅವ್ರು ಸುಮ್ಮನೆ ತಮ್ಮ ಮನೆಗೆ ಹೋದ್ರ, ತಮ್ಮ ರೂಮ್ಗೆ ಹೋದ್ರ ಡ್ಯೂಟಿ ಮಾಡಲ್ಲ. ಅವರು ಊಟ ಕೊಡ್ತಾರೆ ಇಲ್ರಿ, ಏನಿಲ್ಲ, ಅವರೇ ತರ್ತಾರ್ರಿ, ನಾವು ತರ್ಬೇಕೆಲ್ಲ. ಶೌಚಾಲಯ ಲೇಡೀಸ್ ಬೇರೆ, ಬಾಯ್ಸ್ ಬೇರೆ ಐತ್ರಿ? ಯಾವ್ದು ಇಲ್ರಿ, ಶೌಚಾಲಯ ಮುಡ್ಕೊಂಬಿಟ್ಟು ಹೋಗಿ ಚೆಕ್ ಮಾಡ್ತಾರೆ. ಒಂದೇ ಒಳಗೆ ಇಷ್ಟು ಹೋಗ್ತಾರೆ.
ಎಲ್ಲದು